ಮೇನ್ ಪುಳಿಯೋಗರೆಗೆ ಏನಪ್ಪಾ ಅಂದ್ರೆ ಹಿಂಗು ಹಿಂಗು ಇದೇ ಮೇನ್ ಎಲ್ಲಾ ಪುಳಿಯೋಗರೆಗೂ ಟೇಸ್ಟ್ ಕೊಡೋದೇ ಇದೊಂದೇ. ನೋಡಿ ರೆಡಿ ಆಗಿದೆ ಈಗ. ಇದನ್ನ ಒಂದೊಂದು ನಿಮ್ಗೆ ಸೇರ್ಕೊಬಿಡ್ಬೇಕು ನೀಟಾಗಿ. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ, ಸೊ ಇವತ್ತಿನ ಈ ವ್ಲಾಗ್ ಬಂದು ಒಂದು ಕುಕಿಂಗ್ ವ್ಲಾಗು. ಅಂಡ್ ಈ ವ್ಲಾಗ್ ಅಲ್ಲಿ ನಿಮ್ಗೆ ಒಂದು ಕುಕಿಂಗ್ ರೆಸಿಪಿ ಬಗ್ಗೆ ಈ ವ್ಲಾಗ್ ಅಲ್ಲಿ ತಿಳಿಸ್ಕೊಡಕ್ ಹೊಟ್ಟಿದ್ದೀನಿ. ಸೊ ಈ ಕುಕಿಂಗ್ ವ್ಲಾಗ್ ಅಲ್ಲಿ ನಿಮ್ಗೆ ಆಗ್ಲೇ ಹೇಳ್ದಂಗೆ ಒಂದು ರೆಸಿಪಿ ಬಗ್ಗೆ ತಿಳಿಸ್ಕೊಡಕ್ ಹೊಟ್ಟಿದೀವಿ. ಅಂಡ್ ಈ ರೆಸಿಪಿನ ನಿಮ್ಗೆ ಹೇಳ್ಕೊಡಕ್ಕೆ ನಮ್ ಜೊತೆ ಶ್ರೀ ಹೋಟೆಲ್ ನ ಓನರ್ ಆದ ಪ್ರಭು ಅವರು ಇದಾರೆ. ಸೊ ಹಾಯ್ ಪ್ರಭು ಅವರೇ. ಸೊ ಇವತ್ತು ನಮ್ಮ ವ್ಯೂವರ್ಸ್ಗೆ ಯಾವ ರೆಸಿಪಿ ಬಗ್ಗೆ ತಿಳಿಸ್ಕೊಡಕ್ ಹೊಟ್ಟಿದ್ದೀರಾ? ಪುಳಿಯೋಗರೆ ಮಾಡೋದ ಹೇಳ್ತಿದಾರೆ ಬಹಳ ಜನಗಳು, ಅದನ್ನೇ ತೋರಿಸ್ಕೊಡ್ತೀನಿ ಹೆಂಗೆ ಅನ್ಬಿಟ್ಟು. ಎಲ್ಲಾರು ಈಗ ಹೆಂಗೆ ಪುಳಿಯೋಗರೆ ಮಾಡೋದಂದ್ರೆ ದೇವಸ್ಥಾನದಲ್ಲಿ ಟೇಸ್ಟ್ ಬರುತ್ತಲ್ಲ, ಆ ಟೇಸ್ಟ್ ಯಾಕೆ ಬರ್ತಾ ಇಲ್ಲ ಮನೇಲಿ ಅಂತ ಅವ್ರ ಕ್ಯೂರಿಯಾಸಿಟಿ. ಅದು ಹೇಗ್ ಮಾಡೋದು ಅಂತ ನಾವೇ ರೆಸಿಪಿನ ಪುಡಿ ಮಾಡಿ ತೋರಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ರೆಸಿಪಿ ಬಂದು ಒಂದು ದೇವಸ್ಥಾನದ ಶೈಲಿಯ ಪುಳಿಯೋಗರನ್ನ ಹೇಳ್ಕೊಡ್ತಾರೆ ಅಂತ ನಿಮ್ಗೆ. ಅಂಡ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅವ್ರನ್ನೇ ಕೇಳೋಣ. ಸೊ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ತಗೊಂಡಿದ್ದೀರಾ ವ್ಯೂವರ್ಸ್ಗೆ ಹೇಳ್ತೀರಾ? ನೋಡಿ ಸರ್, ಇಷ್ಟು ಐಟಮ್ ಬೇಕು. ಕಡಲೆಕಾಯಿ ಎಣ್ಣೆ, ಆಮೇಲೆ ಒಣಕೊಬ್ಬರಿ, ಆಮೇಲೆ ಹಿಂಗು, ಕಡಲೆಬೇಳೆ, ಉದ್ದಿನ ಬೇಳೆ, ಬಿಳಿ ಎಳ್ಳು, ಆಮೇಲೆ ಧನಿಯಾ ಕಾಳು, ಮೆಂತ್ಯ, ಕಾಳು ಮೆಣಸು, ಜೀರಿಗೆ, ಬೆಡಗಿ ಮೆಣಸಿನಕಾಯಿ, ಆಮೇಲೆ ಕರಿಬೇವಿನ ಸೊಪ್ಪು. ಇದನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಸರ್ ನೋಡಿ ಸರ್, ಮೊದಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ. ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಯಾವಾಗ್ಲೂ ನಾವು ಕಾಳುಗಳನ್ನ. ಈಗ ನೋಡಿ, ಇದು ಮೆಂತ್ಯ ಹಾಕೊಂತ ಇದೀನಿ. ಇದು ನಾನು ಜಾಸ್ತಿ ಇದೆ, ನನ್ನ ಕೇಟರರ್ಸ್ಗೆ ಜಾಸ್ತಿ ಆಗ್ತಿಲ್ಲ, ಜಾಸ್ತಿ ಮಾಡ್ತಾ ಇದೀನಿ. ಇದನ್ನ ಎಷ್ಟು ದಿನ ಇಟ್ರು ಏನೂ ಆಗಲ್ಲ, ಗೋಲ್ಡ್ ಕಲರ್ ಬರೋವರೆಗೂ ಉರಿಬೇಕು. ಈಗ ಮನೇಲಿ ಮಾಡ್ಕೊಳ್ಳೋದಾದ್ರೆ ಏನ್ ಕ್ವಾಂಟಿಟಿ ಯೂಸ್ ಮಾಡ್ಬೋದು? ಮನೇಲಿ ಮಾಡ್ಕೊಳ್ಳಿ, ನಮ್ಮ 50 ಗ್ರಾಮು 20 ಗ್ರಾಮು ಕಾಳು ತಗೊಂಡು ಎಲ್ಲದಕ್ಕೂ 1:1. ನೋಡಿ, ಈಗ ಕಡಲೆಬೇಳೆ, ಉದ್ದಿನ ಬೇಳೆ ಹಾಕ್ತಾ ಇದೀನಿ. ಇದನ್ನ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಉರಿಬೇಕು. ಎಲ್ಲರೂ ಏನಪ್ಪ ಪುಳಿಯೋಗರೆ ಮಾಡೋದನ್ನ ಏನೋ ದೊಡ್ಡ ಇದು ಮಾಡೋದ್ ಮಾಡ್ತಾರೆ. ಅದನ್ನ ಸಿಂಪಲ್ ಆಗಿ ಹೇಳ್ಕೊಡ್ತೀವಿ. ಯಾವ್ದನ್ನು ಕಷ್ಟ ಅನ್ಕೋಬಾರ್ದು, ಇಷ್ಟ ಅನ್ಕೊಂಡ್ ಮಾಡ್ಬೇಕು. ಏನ್ ಮಾಡ್ಬಿಡ್ತಾರೆ, ಮನೇಲಿ ಮಾಡಕ್ ಬರಲ್ಲ, ಹೊರಗಡೆ ಇನ್ಸ್ಟೆಂಟ್ ಆಗಿ ತನ್ನ ಮಾಡ್ಬಿಟ್ಟು ಎಣ್ಣೆಗೆ ಹಾಕ್ಬಿಡ್ತಾರೆ. ಅದು ಕರ್ಕಲಾಗ್ಬಿಡುತ್ತೆ. ಆತರ ಮಾಡಬಾರ್ದು. ಮಾಡೋ ಮೆಥಡೇ ಬೇರೆ ತರ ಇದೆ. ಈ ರೀತಿಲಿ ಮಾಡ್ಬೇಕು. ಈಗ ನೋಡಿ, ಇದು ಕಡಲೆಬೇಳೆ, ಉದ್ದಿನ ಬೇಳೆ, ಮೆಣಸು ಹುರಿದು ಗೋಲ್ಡ್ ಕಲರ್ ಆಗಿದೆ. ಈ ತರ ಹುರಿದ್ಮೇಲೆ ಸಪರೇಟ್ ಆಗಿ ತಗೋಬಿಡ್ಬೇಕು. ಲೋ ಫ್ಲೇಮ್ ಅಲ್ಲಿ ಇಡ್ಬೇಕು ಯಾವಾಗ್ಲೂ. ಆಮೇಲೆ ನೋಡಿ ಮೆಣಸು, ಇದು ಒಂದ್ ಸ್ವಲ್ಪ ಬೆಚ್ಚಗ್ ಮಾಡ್ಕೊಂಡು ಮತ್ತೆ ಹಾಕೋಬೇಕು. ಸೊ ನಮ್ಗೇನು ಅಂದ್ರೆ ಮನೇಲಿ ನನಗೂ ಪುಳಿಯೋಗರೆ ಫೇವರೇಟ್. ಇನ್ಸ್ಟೆಂಟ್ ಏನಿರುತ್ತೆ ಮಿಕ್ಸ್ ಮಾಡಿ ತಗೊಂಡ್ಬಿಡ್ತೀನಿ. ಅದು ಟೇಸ್ಟ್ ಇರಲ್ಲ. ಬಟ್ ಪ್ರೊಸೀಜರ್ ನೋಡಿ ಎಷ್ಟು ಹಿಡಿತಾ ಇದೆ ಎಲ್ಲ. ಇದು ಬಹಳ ಲೆಂತಿ. ಇದು ಹೌದು, ನೀಟಾಗಿ ಇಷ್ಟಪಡ್ಬಿಟ್ಟು ಮಾಡ್ಬೇಕು. ಬಟ್ ಒಂದೇನ್ ಹೇಳಿದ್ರಿ ಅಂದ್ರೆ ನೀವು ತುಂಬಾ ದಿನ ಇಟ್ಕೋಬಹುದು, ಏನು ಪದಾರ್ಥ ಏನು ಆಗಲ್ಲ, ಏನು ಆಗಲ್ಲ. ಹುಣಸೆ ಹುಳಿ ಒಂದು ಬಿದ್ದು ಬಿಟ್ರೆ ಇದಕ್ಕೆ ಗಮಗಮ ಅನ್ನುತ್ತೆ. ಪ್ರತಿಯೊಂದನ್ನು ಸಪ್ರೇಟ್ ಆಗಿ ಹುರ್ಕೋಬೇಕು. ಈಗ ಇದಕ್ಕೆ ಹಾಕ್ತಾ ಇದೀನಿ. ಈಗ ನೆಕ್ಸ್ಟ್ ಬಂದು ಜೀರಿಗೆ ಹಾಕೋ. ಸ್ವಲ್ಪ ಇವೆಲ್ಲ ಜಾಸ್ತಿ ಕಪ್ ಮಾಡಬಾರ್ದು, ಸ್ವಲ್ಪ ಹಾಗೆ ಬೆಚ್ಚಗೆ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕು. ಕಪ್ ಆದ್ರೆ ಟೇಸ್ಟ್ ಔಟ್ ಆಗುತ್ತೆ, ಸುಟ್ ಸ್ಮೆಲ್ ಬರುತ್ತೆ, ಆಗ ಅದ್ರ ಫ್ಲೇವರ್ ಸಿಗಲ್ಲ. ಏನೋ ದೊಡ್ಡ ಇದು ಮಾಡ್ದಂಗ್ ಮಾಡ್ತಾರೆ ಪುಳಿಯೋಗರೆ. ಅಯ್ಯೋ, ಪುಳಿಯೋಗರೆ ದೇವಸ್ಥಾನದಲ್ಲಿ ಮಾಡ್ತಾರೆ, ಮನೇಲಿ ಯಾಕೆ ಟೇಸ್ಟ್ ಬರಲ್ಲ ಅಂತ. ಈ ತರ ಮೆಥಡ್ ಅಲ್ಲಿ ಮಾಡಿ ಮನೇಲಿ ಎಲ್ಲರಿಗೂ ಬರುತ್ತೆ, ಎಲ್ಲರೂ ಮಾಡ್ಬೋದು. ಹಿಂಗು ತೆಂಗು ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಒಂದ್ ಒಳ್ಳೆ ದೇವಸ್ಥಾನದ ಶೈಲಿಯ ಪುಳಿಯೋಗರೆನ ನೀವು ಮನೇಲಿ ಮಾಡ್ಕೋಬಹುದು. ಅಂಡ್ ಮಾಡಿ ಹೆಂಗಿರುತ್ತೆ ಏನೋ ಮರ್ಜೆ ವಿಡಿಯೋಗೆ ಕಮೆಂಟ್ ಹಾಕಿ. ನೋಡಿ, ಇದು ಹುರ್ಕೊಂಡೆ. ಇದನ್ನ ಲೋ ಫ್ಲೇಮ್ ಅಲ್ಲಿ ಹುರ್ಕೊಂಡಿರೋದು. ಬೆಚ್ಚಗ್ ಮಾಡ್ಕೋಬೇಕು ಇವೆಲ್ಲ ಅಷ್ಟೇ. ಆಮೇಲೆ ನೆಕ್ಸ್ಟ್ ಅಂದ್ರೆ ಬ್ಯಾಡಗಿ ಮೆಣಸಿನಕಾಯಿ. ಇವು 1/4 kg ತಗೊಂಡಿದ್ದೀನಿ ನಾನು. ಜಾಸ್ತಿ ಕ್ವಾಂಟಿಟಿ ಅಲ್ವಾ, ನಾನು ಜಾಸ್ತಿ ತಗೊಂಡಿದ್ದೀನಿ. ನಿಮ್ ಮನೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋದು. 1:2 ಒಂದಕ್ಕೊಂದು. ಇದನ್ನು ಹುರ್ಕೋಬೇಕು ಲೈಟ್ ಲೋ ಫ್ಲೇಮ್ ಅಲ್ಲೇ ಹುರಿಬೇಕು. ನೆಕ್ಸ್ಟ್ ಧನಿಯಾ ಕಾಳು ಹುರ್ಕೋಬೇಕು. ಇದ್ರ ಜೊತೆ ಇದೇ ಮೇನ್, ಎಲ್ಲದಕ್ಕೂ ಇದೇ ಮೇನ್. ಇದು ಹಾಕಿದ್ರೆ ಮಾತ್ರ ಬಹಳ ಟೇಸ್ಟ್ ಬರುತ್ತೆ. ಸ್ವಲ್ಪ ಬೆಚ್ಚಗಾಗ್ಬೇಕು, ಒಂಚೂರು ಗೋಲ್ಡ್ ಕಲರ್ ಕಾಣುತ್ತೆ ನಿಮ್ಗೆ. ಕಪ್ ಕಾಣಲ್ಲ, ಕಪ್ ಕಾಣಬಾರ್ದು. ಕಪ್ ಕಾಣ್ರೆ ಹೋಯ್ತಲ್ಲ. ಇದ್ರ ಜೊತೆ ಮೇನ್ ಪುಳಿಯೋಗರೆಗೆ ಏನಪ್ಪಾ ಅಂದ್ರೆ ಹಿಂಗು ಇದೇ ಮೇನ್. ಎಲ್ಲಾ ಪುಳಿಯೋಗರೆಗೂ ಟೇಸ್ಟ್ ಕೊಡೋದೇ ಇದೊಂದೇ. ಇದನ್ನು ಸ್ವಲ್ಪ ಹಾಕೊಂಡು ಇದ್ರ ಜೊತೆಗೆ ಸ್ವಲ್ಪ ಹುರ್ಕೋಬೇಕು. ಪದಾರ್ಥಕ್ಕೆ ಹಿಂಗಂತೂ ಮೇನ್ ಬೇಕು. ಹೇಳಿಲ್ವಾ, ಹಿಂಗು ತೆಂಗು ಇದ್ರೆ ಮಂಗ ಅಡಿಗೆ ಮಾಡುತ್ತದಲ್ಲ. ನೋಡಿ, ಹುರ್ಕೊಂಡು ಗಮ್ ಅಂತ ಇದೆ. ಆಗ್ಲೇ ಸ್ಮೆಲ್ ಬರಕ್ ಸ್ಟಾರ್ಟ್ ಆಯ್ತು. ಎಳ್ಳು ಸುಮ್ನೆ ಬೆಚ್ಚಗ್ ಮಾಡ್ಬಿಟ್ಟು ಹಾಕ್ಬೇಕಷ್ಟೇ. ಇದನ್ನೇನ್ ಬೇಯಿಸ್ಬೇಕು ಅಂದ್ರೆ ಆಫ್ ಮಾಡ್ಕೊಂಡು ಹಾಕ್ಬೋದು, ಕಪ್ಪಾಗ್ಬಿಡುತ್ತೆ ಬೇಗ. ಹಂಗಾಗಿ ಸುಮ್ನೆ ಬೆಚ್ಚಗ್ ಮಾಡ್ಕೊಂಡು ಹಿಂಗ್ ಸುರಿಬೇಕಷ್ಟೇ.
ಈ ಎಲ್ಲ ಐಟಮ್ಸ್ ರೆಡಿ ಆಗಿದೆ ಅಲ್ವಾ, ಓಕೆ ಇದನ್ನ ಸ್ವಲ್ಪ ಆರ್ ಬಿಟ್ಬಿಟ್ಟು ಹಾ. ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಬೇಕು, ಇಲ್ಲಾಂದ್ರೆ ಮಿಲ್ ಮಾಡಿಸ್ಬೋದು, ಓಕೆ ಏನ್ ಬೇಕಾದ್ರೂ ಮಾಡಿಸ್ಬೋದು. ಹಾ ಹಾ ಇಲ್ಲ ನಿಮ್ ಕೈಲಿ ಆಗಲ್ಲ ಅಂದ್ರೆ ಮಿಲ್ ಮಾಡಿಸ್ಬೋದು, ಇಲ್ಲ ಸಣ್ಣದು ಇಷ್ಟಿತ್ತು ಅಂದ್ರೆ ಹ್ಮ್ ಹ್ಮ್ ಮನೆ ಜಾರಲ್ಲಿ ಸಣ್ಣ ಜಾರಲ್ಲಿ ಗ್ರೈಂಡ್ ಆಗುತ್ತೆ, ಪುಡಿ ಆಗುತ್ತೆ. ಓಕೆ, ಇದು ಪ್ರೊಸೀಜರ್ ಹೇಳ್ಕೊ, ಸ್ವಲ್ಪ ಆರ್ಲಿ. ಹ್ಮ್. ಇದನ್ನ ಹೇಗ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ಓಕೆ ಬನ್ನಿ. ಅನ್ನನ ಬಸ್ತ್ ಹಾಕ್ಬೇಕು. ನಾವ್ ಏನೇ ಒಗ್ಗರಣೆ ಕಲ್ಸ್ಕೋಬೇಕಂದ್ರೆ ಚಿತ್ರಾನ್ನ ಆಗ್ಲಿ ಏನೇ ಆಗ್ಲಿ ವಾಂಗಿಬಾತ್ ಆಗ್ಲಿ ನಾವು ಕಲ್ಸ್ಕೊಂಡ್ ಮಾಡ್ತೀನಿ ಅಂದ್ರೆ ಅನ್ನನ ಯಾವಾಗಲೂ ಬಸ್ಬಿಟ್ಟು ಮಾಡ್ಬೇಕು. ಕಳ್ಳೆಪುರಿ ಬಂದಂಗ್ ಬರುತ್ತೆ ನೋಡಿ, ನಿಜ 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 ನೋಡಿ ಟೇಸ್ಟ್ ಜಾಸ್ತಿ ಬರುತ್ತೆ. ನಿಜ ನಿಜ ಓಕೆ ಈಗ ನೀವು ದಮ್ ಹಾಕ್ತೀನಿ ಅಂದ್ರೆ ಮೆತ್ತಗಾಗ್ಬಿಡುತ್ತೆ. ಹೌದು ಹೌದು ಅದನ್ನ ಕಲ್ಸ್ಕೊಳ್ಳೋ ಪದಾರ್ಥಗಳನ್ನ ಯಾವಾಗ್ಲೂ ಅನ್ನ ಬಸ್ಕೊಂಡ್ ಮಾಡ್ಬೇಕು. ಈಗ ನೋಡಿ ಪ್ಯಾರಲಲ್ಲಿ ಗೊಜ್ಜು ಹಾ. ಮಾಡ್ತಾ ಪ್ಯಾರಲಲ್ಲಿ ರೈಸ್ ಈಗ ಪ್ರಿಪೇರ್ ನೋಡಿ ಅನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ಆರಿಸಿದ ತಕ್ಷಣ ಈಗ ನಾ ಪುಡಿ ಮಾಡಿ ಒಗ್ಗರಣೆ ಹೆಂಗೆ ಆಗುತ್ತೆ ನಾ ಹೇಳ್ಕೊಡ್ತೀನಿ ನೋಡಿ. ಈಗ ನೋಡಿ ಈಗ ಗ್ರೈಂಡ್ ಆಗಿದೆ ಪುಡಿ, ಓಕೆ ಆರ್ಲಿ ಸ್ವಲ್ಪ. ಹಾ ಹಾ ನೋಡಿ ಗಮ್ಮತ್ತ ಇಲ್ವಾ ಸ್ಮೆಲ್, ಹೌದು, ಹೌದು. ಈಗಲೇ ಪುಳಿಯೋಗರೆ ಸ್ಮೆಲ್ ಈಗಲೇ ಬರ್ತಾ ಇದೆ. ಗಮ್ ಅಂದ್ರೆ ಹೊಡಿಲ ಇದು ನೋಡಿ ನ್ಯಾಚುರಲ್ ಆಗಿ ಮಾಡೋದಂದ್ರೆ ಇದು. Okay. ಅದು ಆಮೇಲೆ ಕಲ್ಸ ಕಲರ್ ಬರುತ್ತೆ. ಕಲರ್ ಬರುತ್ತೆ. ಈಗ ನೋಡಿ ಮೇಯ್ನು ಈಗ ಹುಣಸೆ ಹುಳಿ, ಹಾ. ಇದನ್ನ ಹುಣಸೆ ಹುಳಿನ ಕುದಿಸ್ಕೋಬೇಕು. ಈಗ ಓಕೆ ಹೇಳ್ಕೊಡ್ತೀನಿ ಹುಣಸೆ ಹುಳಿ ಹೆಂಗ್ ಕುದಿಸ್ಕೋಬೇಕು ಅನ್ನೋದು. Okay. ಅದು ಪ್ರೊಸೀಜರ್ ಇದೆ, ಹೇಳ್ಕೊಡ್ತೀನಿ. ಈಗ ಸರಿ. ಬನ್ನಿ ಸರ್, ತೋರಿಸ್ಕೊಡ್ತೀನಿ. ಹ್ಮ್. ಇದು ನೋಡಿ, ಇದು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ಟಾರ್ಟಿಂಗ್ ಫ್ರೈ ಮಾಡಿ ಇಟ್ಕೊಬಿಡ್ಬೇಕು. ಎಲ್ಲರೂ ಏನ್ ಮಾಡ್ತಾರೆ ಒಗ್ಗರಣೆ ಜೊತೆಗೆ ಹಾಕ್ಬಿಡ್ತಾರೆ, ಹಂಗ್ ಮಾಡ್ಬಾರ್ದು, ಸಪರೇಟ್ ಆಗಿ ಇಟ್ಕೋಬೇಕು. ಇದು ಫ್ರೈ ಆದ ತಕ್ಷಣ ತೆಗೆದು ಬಿಡ್ಬೇಕು, ನೀಟಾಗಿ ಕಾಣುತ್ತೆ. ಈಗ ಹಾ 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 ಹಾಕ್ಬಿಡ್ಬೇಕು ಒಗ್ಗರಣೆಗೆ. ಇದನ್ನ ಹಾಕ್ಬಿಟ್ಟು ಓಕೆ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿಕಾಯಿ ಹಾ 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 ಹಾಕ್ಬಿಟ್ಟು ಸೈಡ್ಗೆ ತಕೊಬಿಡ್ಬೇಕು ಎಲ್ಲ. ಇದ್ರ ಜೊತೆಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ತೆಗ್ದಿದೀವಲ್ಲ ಹಾ ಹಾ ಅದ್ರ ಜೊತೆಗೆ. ಪುಳಿಯೋಗರೆಗೆ ಮೇಯ್ನು ಕಡಲೆಕಾಯಿ ಎಣ್ಣೆನೆ, ಓಕೆ ಇದನ್ನು ಹಾಕತಾ ಇದೀನಿ ನೋಡಿ. ಹುಣಸೆ ಹುಳಿ ಹಾಕ್ತಾ ಇದೀನಿ. ಓಕೆ ಇದು ಹುಣಸೆ ಹುಳಿ ಚೆನ್ನಾಗಿ ಕುದಿಬೇಕು, ಗಟ್ಟಿ ಬರೋವರೆಗೂ. ಓಕೆ ಮೇನ್ ಪುಳಿಯೋಗರೆ ಗೊಜ್ಜು ಅಂದ್ರೆ ಇದೆ ಮೇಯ್ನು ಪುಳಿಯೋಗರೆಲ್ಲೇ ಇರೋದು ಎಲ್ಲ. ಹುಣಸೆ ಹುಳಿ ಮೇಯ್ನ್. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಷ್ಟೊತ್ತು ಕುದಿಸ್ಬೇಕು ಅಂತ. ಒಂಚೂರು ಗಟ್ಟಿ ಬರೋವರೆಗೂ ತೋರಿಸ್ಕೊಡ್ತೀನಿ ಎಲ್ಲ. ಓಕೆ ಒಂಚೂರು ಅರಶಿನ ಇಲ್ಲ ಕರ್ಗುತ್ತೆ. ಅದ್ರ ಜೊತೆ ಹಿಂಗು ಹಾಕೋಬೇಕು. ಸ್ವಲ್ಪ ಹಿಂಗು ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್. ಹಾ ಹಾ ಮೇನ್ ಪುಳಿಯೋಗರೆಗೆ ಇದೆ ಇಂಗು ಇಂಗು ಬೆಲ್ಲ ಹುಣಸೆ ಹುಳಿ. ಹುಣಸೆ ಹುಳಿ. ಹಾ, ಚೆನ್ನಾಗಿ ಇದು ಕರಗಬೇಕು. ಈಗ ಕರಗೋವರೆಗೂ ಇದು ಮಾಡ್ಬೇಕು. ನೀವು ಫುಲ್ ಒಂದು ಉಂಡೆ ಬೆಲ್ಲ ಹಾಕಿದೀನಿ. ಪುಡಿ ರೆಡಿ ಇದೆ ಅಲ್ವಾ, ನೋಡಿ ಎಷ್ಟು ಕೆಂಪಾಗಿದೆ. ಈಗ ಓಕೆ ಇದನ್ನ ಹಾ. ಹಾಕಬಿಡ್ಬೇಕು. ಈಗ ಆಫ್ ಮಾಡ್ಬಿಟ್ಟೆ ಹಾಕ್ಬೇಕು ಯಾವಾಗಲೂ. ಓಕೆ ಹಾ 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 ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಡ್ರಿ ಎಣ್ಣೆ ಎಲ್ಲ ಬಿಡುತ್ತೆ ಓಕೆ ನೋಡಿ, ಗಮ್ ಅಂತ ಬರ್ತಾ ಇದೆಯಾ. ನೋಡಿ ಯಾವ್ದು ಎಷ್ಟು ದಿನ ಇಟ್ರು ಏನೂ ಆಗಲ್ಲ. ಎಲ್ಲಾರ ಊರ್ಗ್ ಹೋಗ್ಬೇಕಾದ್ರೆ ಎಲ್ಲಾರು ಕ್ಯಾರಿ ಮಾಡ್ಬೋದು. ಓಕೆ ಬರೀ ಅನ್ನ ಮಾಡ್ಕೊಂಡು ಇದನ್ನ ಕಲ್ಸ್ಕೊಬಿಟ್ರೆ ಮುಗ್ದೋಯ್ತು. ನೋಡಿ ರೆಡಿ ಆಗಿದೆ. ಈಗ ಓಕೆ ಇದನ್ನ ಅನ್ನೊಂದ ನಿಂಗೆ ಸೇರ್ಕೊಬಿಡ್ಬೇಕು ನೀಟಾಗಿ. ಒಂದ್ಸಲಿ ಆಫ್ ಮಾಡಿದ್ಮೇಲೆ ನೀಟಾಗಿ ಏನಿದೆ ಹಾ. ಮಿಕ್ಸ್ ಮಾಡ್ಕೊಂಡು Mix ಮಾಡ್ಕೊಬೇಕು. ಅನ್ನಕ್ಕೆ ಮಿಕ್ಸ್ ಅದು ಮಾಡ್ಕೊಂಡು. ಕುದಿಯೋದ್ರಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ಪೌಡ್ರು ರೋಸ್ಟ್ ಆಗ್ಬಿಡುತ್ತೆ, ಓಕೆ ಕಪ್ಪಾಗ್ಬಿಡುತ್ತೆ. ಹಾ 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 ಈಗ ನೋಡಿ, ನೋಡಿ ಕಲರ್ ಈಗ ಹೆಂಗ್ ಬಂತು. ಈಗ ನೋಡಿ ನಾವು ಒಗ್ಗರಣೆಗೆ ಏನ್ ಮಾಡ್ಕೊಂಡಿದ್ವಿ ಓಕೆ ಎಲ್ಲ ಹಾಕ್ತಾ ಇದೀವಿ. ನೀಟಾಗಿ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಬಿಡೋದು. ಹಾ ಹಾ ಆಗಲೇ ನಂಗೆ ಬಾಯಲ್ಲಿ ನೀರು ಬರಕ್ ಸ್ಟಾರ್ಟ್ ಆಗಿದೆ. ಹಾ. ಬೇಗ ಕೊಟ್ರೆ ನಾವು ನೋಡಿ ಇಷ್ಟೆಲ್ಲ ಪ್ರೊಸೀಜರ್. ಪುಳಿಯೋಗರೆ ಅಂದ್ರೆ ಪುಳಿಯೋಗರೆ ಅಲ್ಲ, ಪುಳಿಯೋಗರೆ ಮಾಡಕ್ ಇಷ್ಟೆಲ್ಲ ಕಷ್ಟ ಪಡ್ಬೇಕು. ಆಲ್ಮೋಸ್ಟ್ ಇಷ್ಟೆಲ್ಲ ಮಾಡಿದ್ರೆ ಮಾತ್ರ ಪುಳಿಯೋಗರೆ ಏನಕ್ಕೆ ದೇವಸ್ಥಾನದಲ್ಲಿ ಟೇಸ್ಟ್ ಬರುತ್ತೆ ಅಂದ್ರೆ ಇದೇ ಉದ್ದೇಶ. ಈ ತರ ಎಲ್ಲ ಹುರ್ಕೊಂಡ್ ಮಾಡಿದ್ರೆ ಮಾತ್ರ ಆ ಟೇಸ್ಟ್ ಬರಕ್ ಸಾಧ್ಯ. ಆಲ್ಮೋಸ್ಟ್ ಈಗ ನಾವೇ ಆಲ್ಮೋಸ್ಟ್ ವಿಡಿಯೋ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿ 45 ಇದನ್ನ ಮಿನಿಟ್ಸ್ ಕೊಬ್ಬರಿನ 1 ಅವರ್ ಆಯ್ತು. ಹಾ, ಈಗ ನೋಡಿ ಅವಾಗಲೇ ಒಣಕೊಬ್ಬರಿ ಹೇಳಿದ್ನಲ್ಲ, ಲಾಸ್ಟ್ ಅಲ್ಲಿ ಈ ತರ ತುರಿದು ಮೇಲೆ ಹಾಕೋದು. ಮೇಲ್ಗಡೆ ಸ್ಪ್ರೆಡ್ ಮಾಡಿದ್ರೆ ಇದಕ್ಕೆ ಹಾಕೋರು ಗೋಡಂಬಿ ಹಾಕ್ತಾರೆ, ಆಪ್ಷನಲ್. ಓಕೆ. ಸೊ ಫೈನಲಿ ಮೇಲ್ಕೋಟೆ ಸ್ಟೈಲ್ನ ಪ್ರಭೂಸ್ ಪುಳಿಯೋಗರೆ ರೆಡಿ ಆಗಿದೆ. ಸೊ ಇವಾಗ ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಏನು ಅಂತ ನಿಮಗೆ ತಿಳಿಸ್ತೀನಿ. ಸೊ ಫೈನಲಿ ಪುಳಿಯೋಗರೆ ನನ್ನ ಕೈಗೆ ಬಂದಿದೆ, ಟೇಸ್ಟ್ ಮಾಡ್ತಾ ಇದ್ದೀನಿ ಇವಾಗ. ಪ್ರತಿ ಒಂದು ಪದಾರ್ಥನೂ ಏನು ಮಿಕ್ಸ್ ಮಾಡಿದ್ದಾರೆ ಒಂಚೂರು ವ್ಯತ್ಯಾಸ ಇಲ್ಲ. ಪ್ರತಿಯೊಂದು ನೀಟಾಗಿ ಕಂಪ್ಲೀಟಾಗಿ ಮಿಕ್ಸ್ ಆಗಿ ಕಂಬೈನ್ ಆಗಿ ಒಂದು ಒಳ್ಳೆ ಪುಳಿಯೋಗರೆ ರೆಡಿಯಾಗಿದೆ. ಸೊ ಪ್ರತಿಯೊಬ್ಬರಿಗೂ ಪುಳಿಯೋಗರೆ ಅಂದ ತಕ್ಷಣ ಮೇಲ್ಕೋಟೆ ಪುಳಿಯೋಗರೆ ನೆನಪಾಗುತ್ತೆ. ಇದು ತಿಂದಾಗ ನಂಗೆ ನೆನಪಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ನೋಡ್ಬೋದು ಇಲ್ಲಿ ಕಡಲೆಕಾಯಿ ಬೀಜ ಎಲ್ಲ ನೀಟಾಗಿ ಹುರಿದು ಹಾಕಿದ್ದಾರೆ. ಸೊ ತಿಂತಾ ಇದ್ರೆ ಆಲ್ಮೋಸ್ಟ್ ಬಾಯಿಗೆ ಒಂದೊಂದು ಬೈಟ್ಗೂ ಸಿಗ್ತಾ ಇರುತ್ತೆ. ಸೊ ಹಂಗೆ ಮಾಡಿದ್ದಾರೆ.
ಸೊ ಫೈನಲಿ ಪುಳಿಯೋಗರೆ ರೆಸಿಪಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀವಿ ಅಂಡ್ ಈ ತರ ವಿಡಿಯೋಸ್ ಪ್ರತಿ ವೀಕ್ ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀವಿ ಅಂಡ್ ಪ್ರಭು ಅವರಿಗೆ ಫೈನಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಸೊ ಇನ್ಮೇಲೆ ಪ್ರಭು ಅವರೇ ಈ ತರ ರೆಸಿಪೀಸ್ ನ ಕಂಟಿನ್ಯೂಸ್ ಆಗಿ ನನ್ನ ವ್ಯೂವರ್ಸ್ಗೆ ಹೇಳ್ಕೊಡಿ ಅಂತ ಕೇಳ್ತಾ. ಇಲ್ಲ ಸರ್, ಇನ್ನೂ ಬೇರೆ ಬೇರೆ ತರ ಇದೆ. ಓಕೆ, ಮನೆಯಲ್ಲೇ ಕೂತ್ಕೊಂಡು ಏನ್ ಮಾಡೋದು, ಪ್ರತಿಯೊಂದು ಸಾಂಬಾರ್ ಪುಡಿ ಆಗ್ಲಿ, ಓಕೆ, ಬಿಸಿಬೇಳೆ ಬಾತ್ ಪುಡಿ ಆಗ್ಲಿ, ಬೇರೆ ಬೇರೆ ತರ ಇನ್ನೂ ಹಲವಾರು ಇದೆ. ಓಕೆ, ಅದನ್ನ ವಾರ ವಾರ ನಿಮ್ಗೆ ನಾನು ವಿಡಿಯೋದ ಜೊತೆ ಹೇಳ್ಕೊಡ್ತೀನಿ, ಓಕೆ, ಬನ್ನಿ. ಸೊ ಅವರೊಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಪ್ರತಿ ವೀಕು ಒಂದೊಂದು ವಿಡಿಯೋಸ್ ಮಾಡೋಣ ಅಂತ. ಸೊ ಆಲ್ಮೋಸ್ಟ್ ಸುಮಾರು ದಿನದಿಂದ ಪ್ಲಾನ್ ಮಾಡ್ತಿದ್ವಿ, ಎಕ್ಸಿಕ್ಯೂಟ್ ಮಾಡಕ್ ಟೈಮ್ ಆಗಿರಲಿಲ್ಲ ಅಂಡ್ ಇವಾಗ ಫಿಕ್ಸ್ ಆಗಿದೀವಿ. ಪ್ರತಿ ವೀಕು ನಿಮ್ಗೆ ಒಂದೊಂದು ಅಪ್ಡೇಟ್ಸ್ ಕೊಡ್ತಾ ಹೋಗ್ಬೇಕು ಅಂತ, ಹೊಸ ರೆಸಿಪೀಸ್ ನಿಮ್ಗೆ ತಿಳಿಸ್ತಾ ಹೋಗ್ಬೇಕು ಅಂತ. ಸೊ ಪ್ರಭು ಅವ್ರು ನಮ್ಮ ಜೊತೆ ಇರೋದ್ರಿಂದ ಏನು ಟೆನ್ಷನ್ ಇಲ್ಲ. ಸೊ ನಿಮ್ಗೆ ರೆಸಿಪೀಸ್ ನ ಹೇಳ್ತಾ ಹೋಗ್ತಾರೆ, ನೀವು ಮನೇಲಿ ಮಾಡ್ತಾ ಹೋಗ್ಬೋದು. ಸೊ ಈ ವೀಕು ಪುಳಿಯೋಗರೆ ರೆಸಿಪಿನ ನಿಮ್ಗೆ ತಿಳಿಸ್ಕೊಟ್ಟಿದೀವಿ. ಸೊ ಮರೀದೆ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂಡ್ ಹೋಪ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನೆಕ್ಸ್ಟ್ ವೀಕ್ ಮತ್ತೆ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವರು ನಮ್ಮ ಚಾನಲ್ ಹೊಸದಾಗಿ ನೋಡ್ತೀರಾ, ಮರೀದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.